ವಿನೋದ್ ಸರ್ ನೀಗಿಸ್ತಾ ಇದ್ದಾರೆ, ಆ ತರ ಕಾಣಿಸಿದ್ರು ಅಂತ ಆಡಿಯನ್ಸ್ ಹೇಳಿದ್ರು ಕೆಳಗಡೆ. ಸೊ ಹೇಗೆ ಅನ್ನಿಸ್ತು ಸರ್? ಖುಷಿ ಆಗುತ್ತೆ ಬಿಕಾಸ್ ಪ್ರತಿ ಸಲನೂ ಅವ್ರು ನನಗೆ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಈವನ್ ಲಾಸ್ಟ್ ಟೈಮ್ ಮಾದೇವ ಟೈಮಲ್ಲೂ ಹೇಳಿದ್ದೆ, ಸಾಕಷ್ಟು ಜನ ನೀವೆಲ್ಲ ಇನ್ನೂ 1999 ನನ್ನ ಅವರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಇದು ನನ್ನ ಅವರ ಬಾಂಧವ್ಯ ಅಲ್ಲ, ನಮ್ಮ ತಂದೆ ಅವ್ರ ತಂದೆ ಅವರು, ಅದನ್ನು ನಾವು ಕ್ಯಾರಿ ಮಾಡ್ತಿದ್ದೀವಿ. ಸಾಕಷ್ಟು ಸಲ ನಾನು ಹೇಳಿರೋದೇನು ಅಂದರೆ, ನಾನು ಮಾತಾಡಿಲ್ಲ ಅಂದಾಗ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಫ್ರೆಂಡ್ಶಿಪ್ ಇಲ್ಲ ಅಂತ. ಅವರು ಒಂದು ಕಷ್ಟದಲ್ಲಿದ್ದಾಗ ಅವರ ಹೆಸರನ್ನ ನಾವು ಪಬ್ಲಿಸಿಟಿಗೆ ಯೂಸ್ ಮಾಡಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಆ್ಯಕ್ಚುಲಿ ಸಿನಿಮಾ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ. ಇವನ್ ಮಾದೇವ ನಾನು ಮಾತಾಡಿದ್ದೆ, ಯಾಕೆಂದರೆ ಅವರೇ ಒಂದು ಪ್ರಾಬ್ಲಮಲ್ಲಿದೆ. ಆ ಟೈಮಲ್ಲಿ ನಾನು ಬಂದು ನನ್ನ ಸಿನಿಮಾ ಟೈಮಲ್ಲಿ ನಾನು ಏನೋ ಬಳಸ್ಕೊಂಡೆ. ಈಗ ನಾನು ಮಾತಾಡಿಲ್ಲ ಅಂದರೆ ಸುಮಾರು ಜನ ಏನು ಅಂದರೆ, ಈಗ ನೋಡ್ರಿ ಮಾತಾಡಿಲ್ಲ ಅಂತ ಮಾತಾಡಿದಾಗ ಓಕೆ ಅವ್ರು ಸಿನಿಮಾ ಪ್ರಚಾರಕ್ಕೆ ಮಾತಾಡ್ತಿದ್ದಾರೆ. ಯಾರೇ ಏನೇ ಹೇಳಿ ನನ್ನ ಅವರ ಬಾಂಧವ್ಯ ನನಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಫ್ಯಾನ್ಸಿಗೆ ಗೊತ್ತಿದೆ. ಒರಿಜಿನಲ್ ಫ್ಯಾನ್ಸ್ ನಮ್ಮ ಜೊತೆ ಏನು ಒಡನಾಟ ಇತ್ತು ಗೊತ್ತಾ, ಅವ್ರಿಗೆಲ್ರಿಗೂ ಗೊತ್ತಿದೆ. ನನ್ನ ಅವರ ಏನು ಫ್ರೆಂಡ್ಶಿಪ್ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀವಿ? ಖಂಡಿತ ಯಾರೇ ಆದರೂ ಮಿಸ್ ಮಾಡ್ಕೊಳ್ಬೇಕು. ನಾವೀಗ ಎಕ್ಸಾಂಪಲ್ ಮಾದೇವ ಇಟ್ಟಾದಾಗ ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ ಅಂತ ಎಷ್ಟೊಂದು ಬೇಜಾರಾಗ್ತಿತ್ತು. ನನಗೆ ಅವಾರ್ಡು, ನನ್ನ ನ್ಯೂಸ್ 18 ಅವಾರ್ಡ್ ಕೊಟ್ಟರು, ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು. ನಾನು 2 ಅವಾರ್ಡ್ ತೊಗೊಂಡಾಗ ಐ ಡೆಡಿಕೇಟ್ ಟು ಮೈ ಫಾದರ್. ಆ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್ ನನ್ನ ತಂದೆ ಅವರು ಆ ಸ್ಟೇಜ್ ಮೇಲೆ ಇದ್ದು ಅವ್ರಿಗೆ ನಾನು ಅವಾರ್ಡ್ ಹಾಕಿ ಕೊಟ್ಟಿದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು. ಅದೇ ಥರ ಒಂದು ಬಾಂಡಿಂಗ್ ಇರುತ್ತೆ ಗೊತ್ತಾ. ಈಗ ತಂದೆ ತಾಯಿ, ನನ್ನ ಅಕ್ಕಂದಿರು, ನನ್ನ ತಾಯಿ ಆ್ಯಂಡ್ ನಮ್ಮ ತಂಗಿ ಆಗಲಿ, ಎಲ್ಲರೂ ಅದೇ ಥರ ಒಂದು ಫ್ಯಾಮಿಲಿ. ದಿಸ್ ಇಸ್ ಅ ಫ್ಯಾಮಿಲಿ ಆ್ಯಕ್ಚುಲಿ.